ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನ ಹೆಸರು ರೇಣುಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹಳೆ ವಿಡಿಯೋ, ಯಾಕಂದರೆ ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ. ಯಾರಪ್ಪ ಇವಳು ಸಂಕ್ರಾಂತಿ ಹಬ್ಬ ಆಗಿ 1 ತಿಂಗಳಾಯಿತು, ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಳೆ ಅಂತ ಬೈಕೋಬೇಡಿ. ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ನಮ್ಮೂರ ಕಡೆ ಹೇಗೆ ಮಾಡ್ತೀವಿ ಅಂತ ತೋರಿಸೋದಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮೂರ ಕಡೆ ಕಜ್ಜಾಯ ಮಾಡ್ತೀವಿ. ಏಕೆಂದರೆ ನಮ್ಮೂರ ಪಕ್ಕ ಅರಮನೆ ಹೊನ್ಮಾತ್ನಹಳ್ಳಿ ಅನ್ನೋ ಊರಲ್ಲಿ ಭೈರವೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತೆ. ಹಾಗಾಗಿ ಆ ದೇವರಿಗೆ ಕಜ್ಜಾಯನ ಬುತ್ತಿ ಕಟ್ಟಿ ಕೊಡ್ತೀವಿ. ಹಾಗಾಗಿ ಊರಲ್ಲಿ ಎಲ್ಲರ ಮನೆಯಲ್ಲೂ ಕಜ್ಜಾಯ ಮಾಡಿ ಬೆಟ್ಟಕ್ಕೆ ತೊಗೊಂಡೋಗಿ ಕೊಡ್ತಾರೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕಜ್ಜಾಯನ ನಮ್ಮಮ್ಮ ಮಾಡಿರೋದು. ಹಾಗೆ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ, ಈ ಕಜ್ಜಾಯ ಎಲ್ಲ ಸೌದೆ ಒಲೆಯಲ್ಲಿ ಮಾಡಿರುವಂಥದ್ದು. ನಮ್ಮಮ್ಮ ಕಜ್ಜಾಯನ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡಬೇಕು ಅಂದಾಗೆಲ್ಲ ಸೌದೆ ಒಲೆಯಲ್ಲೇ ಮಾಡೋದು. ದೇವರಿಗೆ ಅಂತ ತುಪ್ಪದ ಕಜ್ಜಾಯ ಮಾಡ್ತೀವಿ. ಇನ್ನು ಉಳಿದಿರೋ ಹಿಟ್ಟಲ್ಲಿ ಎಣ್ಣೆ ಕಜ್ಜಾಯ ಮಾಡ್ಕೋತೀವಿ. ಸಂಕ್ರಾಂತಿ ಹಬ್ಬ ಆಗಿದ್ದ ಮಾರನೇ ದಿನ ಜಾತ್ರೆ ಇರುತ್ತೆ. ಪ್ರತಿ ವರ್ಷವೂ ಈ ಜಾತ್ರೆ ಇರುತ್ತೆ. ಅದ್ರದ್ದು ಕ್ಲಿಪ್ಪಿಂಗ್ಸ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಕಜ್ಜಾಯ ತುಂಬ ಚೆನ್ನಾಗಾಗಿತ್ತು. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಸೊ ಇವಾಗ ಏನು ನೋಡ್ತಿದ್ದೀರಾ, ಇದೆಲ್ಲ ತುಪ್ಪದ ಕಜ್ಜಾಯ ಇಷ್ಟ ಆಗಿತ್ತು. ಇನ್ನು ಉಳಿದಿದ್ದ ಹಿಟ್ಟಲ್ಲಿ ಎಣ್ಣೆ ಕಜ್ಜಾಯ ಮಾಡ್ಕೋತೀವಿ. ಇಷ್ಟೆಲ್ಲ ದೇವರಿಗೆ ಅಲ್ಲ, ದೇವರಿಗೆ ಇದರಲ್ಲಿ ಒಂದು 8-10 ಕಜ್ಜಾಯ ಕೊಟ್ಟು ಉಳಿದಿದ್ದನ್ನು ನಾವೇ ತಿಂತೀವಿ. ಕಜ್ಜಾಯನ ಫ್ಯಾನ್ ಗಾಳಿಗೆ ಸ್ವಲ್ಪ ಒಣಗಿಸಿ ಎತ್ತಿಡ್ತಾ ಇದ್ದೀನಿ, ಯಾಕೆಂದರೆ ಬಿಸಿಲಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಎಣ್ಣೆ ಕಜ್ಜಾಯ ಬೇರೆ, ತುಪ್ಪದ ಕಜ್ಜಾಯ ಬೇರೆ, ಸ್ವಲ್ಪ ಫ್ಯಾನ್ ಗಾಳಿಗೆ ಒಣಗಿಸಿ ಬಿಸಿ ಆರಿದ ಮೇಲೆ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಸೊ ಒಟ್ಟಾಗಿ ಕಜ್ಜಾಯ ಇಷ್ಟ ಆಗಿತ್ತು. ಇದು ತುಪ್ಪದ ಕಜ್ಜಾಯ ಚಿಕ್ಕ ಬಾಕ್ಸಲ್ಲಿರುವಂಥದ್ದು. ಇದನ್ನು ಜೋಡಿಸ್ತಾ ಇದ್ದೀನಿ ಬಿಸಿಗಿಟ್ಟು, ಈ ಥರ ಫ್ಯಾನ್ ಗಾಳಿಗಿಟ್ಟು. ನೋಡಿ ಇಷ್ಟ ಆಗಿತ್ತು. ದೊಡ್ಡ ಬಾಕ್ಸಲ್ಲಿರೋದು ಎಣ್ಣೆ ಕಜ್ಜಾಯ, ಚಿಕ್ಕ ಬಾಕ್ಸಲ್ಲಿರೋದು ತುಪ್ಪದ ಕಜ್ಜಾಯ. ಇನ್ನು ಈ ವಿಡಿಯೋ ಸಂಕ್ರಾಂತಿ ಹಬ್ಬದ ದಿನದ್ದು. ಸಂಕ್ರಾಂತಿ ಹಬ್ಬದ ದಿನ ನಾನ್ ವೆಜ್ ಮಾಡ್ತೀವಿ ನಮ್ಮ ಕಡೆ. ಎಲ್ಲ ಕಡೆ ಈ ಥರ ಮಾಡಲ್ಲ, ಬಟ್ ನಮ್ಮ ಕಡೆ ಜಾತ್ರೆ ಇದೆ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ನಾನ್ ವೆಜ್ ಮಾಡಿ ಆ ದೇವರಿಗೆ ಎಡೆ ಇಟ್ಟು ದೇವ್ರನ್ನ ಪೂಜಿಸ್ತೀವಿ. ಜೋಗಪ್ಪ ಅವ್ರ ಕೈಲಿ ದೇವ್ರು ಪೂಜಿಸ್ತೀವಿ. ಸೊ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನ 4 ಗಂಟೆ ಆಗಿತ್ತು ದೇವ್ರು ಪೂಜಿಸಿದಾಗ. ದೇವರಿಗೆ ನಾನ್ ವೆಜ್ನ ಎಡೆ ಇಟ್ಟು ಪೂಜೆ ಮಾಡೋ ಪದ್ಧತಿ ನಮ್ಮೂರ ಕಡೆ ಇದೆ. ವಿಡಿಯೋ ನೋಡ್ತಿದ್ದೀರಾ ಅಲ್ವಾ, ಇವರೇ ಜೋಗಪ್ಪ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ ತ್ರಿಶೂಲ ಇಟ್ಟಿದ್ದಾರೆ, ಅಂದರೆ ಭೈರವೇಶ್ವರ ಸ್ವಾಮಿಗೆ ಅವ್ರ ತ್ರಿಶೂಲನ ದೇವರಾಗಿಟ್ಕೊಂಡು ಈ ಥರ ದೇವ್ರ ಪೂಜೆ ಮಾಡ್ತಾರೆ. ಪೂಜೆನೂ ಅಷ್ಟೇ ಅವತ್ತೆಲ್ಲ ಚೆನ್ನಾಗಾಯಿತು. ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಎಲೆ ಮೇಲಿಟ್ಟು ಎಡೆ ಥರ ಇಡ್ತೀವಿ. ಅಂದರೆ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿರ್ತೀವಿ ಅದೆಲ್ಲ ಬಾಳೆ ಎಲೆ ಮೇಲೆ ಎಡೆ ಇಡ್ತೀವಿ. ಹಾಗೆ ಅಲ್ಲೊಂದು ಪಾತ್ರೆ ಕಾಣಿಸ್ತಾ ಇದೆ ನೋಡಿ, ಅದು ಅವ್ರ ಜೋಗಪ್ಪ ಅವ್ರು ತಂದಿರೋದು. ಸೊ ಎಲ್ಲರ ಮನೆಗೂ ತೊಗೊಂಡೋಗ್ತಾರೆ, ಪೂಜೆ ಯಾರ್ಯಾರ ಮನೇಲಿ ಮಾಡ್ತಾರೋ ಅವ್ರ ಮನೆಗೆಲ್ಲ. ಆ ಪಾತ್ರೆಗೆ ನಾವು ಮನೇಲಿ ಮಾಡಿರ್ತೀವಲ್ಲ ತುಪ್ಪದ ಕಜ್ಜಾಯ, ಅದನ್ನು ತುಂಬಿ ಕಳಿಸ್ಕೊಡ್ಬೇಕು. ನಿಮ್ಮೂರ ಕಡೆ ಯಾರಾದರೂ ಹೀಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕೆಂದರೆ ಒಂದೊಂದು ಊರ ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ. ಈ ಕಡೆ ನಮ್ಮೂರ ಕಡೆ ಈ ಥರ ಪದ್ಧತಿ ಇದೆ. ಪೂಜೆ ಎಲ್ಲ ಆದಮೇಲೆ 5 ಗಂಟೆ ಹಾಗೆ ಕಿಚ್ಚಾಯಿಸೋದಕ್ಕೆ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಳ್ಳಿ ಕಡೆ ಇದ್ದವ್ರಿಗೆಲ್ಲ ಗೊತ್ತೇ ಇರುತ್ತೆ ನೋಡಿ, ಹಸುಗಳಿಗೆಲ್ಲ ಈ ಥರ ಡೆಕೋರೇಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಳ್ಳಿ ಕಡೆ ಹಬ್ಬ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವ. ಯಾವುದೇ ಹಬ್ಬ ಆಗಲಿ ಹಳ್ಳಿ ಕಡೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಈ ಕಿಚ್ಚಾಯಿಸೋ ವಿಡಿಯೋನ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ.
ಇದು ಸಂಕ್ರಾಂತಿ ಹಬ್ಬ ಆಗಿದ್ದ ಮಾರನೇ ದಿನ ನಮ್ಮೂರಲ್ಲಿ ನಾನು ಹೇಳಿದ್ನಲ್ಲ ಜಾತ್ರೆ ನಡೆಯುತ್ತೆ ಅಂತ, ಆ ದೇವರಿಗೆ ಬಾಯಿಬೀಗ ಚುಚ್ಚಿಸ್ಕೊಂಡು ಹೋಗೋ ಪದ್ಧತಿ ಇದೆ. ಅಂದರೆ ಯಾರಾದರೂ ಹರಕೆ ಕಟ್ಕೊಂಡಿದ್ರೆ ಅವರು ಈ ಥರ ಬಾಯಿಬೀಗ ಚುಚ್ಚಿಸ್ಕೊಂಡು, ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ಆ ಥರ ಬಾಯಿಬೀಗ ಚುಚ್ಚಿಸ್ಕೊಂಡು ಅಲ್ಲಿ ಬೆಟ್ಟದವರೆಗೂ ನಡ್ಕೊಂಡು ಹೋಗ್ತಾರೆ. ಇನ್ನು ನಾರ್ಮಲಾಗಿ ಉಳಿದಿರೋರೆಲ್ಲ ಬೆಟ್ಟಕ್ಕೆ ಹೋಗಿ ಹಾಗೆಯೇ ಕಜ್ಜಾಯನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಇನ್ನು ಬೆಟ್ಟದಲ್ಲಿ ನಾವು ಕೊಡೋ ಕಜ್ಜಾಯನ ಪ್ರಸಾದದ ಥರ ಮಾಡಿ ಎಲ್ರಿಗೂ ಹಂಚ್ತಾರೆ. ತೇರು ಸಹ ಇರುತ್ತೆ, ಅದ್ರದ್ದು ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ ನೀವು. ನೋಡಿ, ಇದೇ ಬೆಟ್ಟ, ಸಖತ್ತು ಜನ ಇರ್ತಾರೆ, ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಜಾತ್ರೆ ಎಲ್ಲ ಇರುತ್ತೆ, ತೇರೆಲ್ಲ ಇರುತ್ತೆ, ಹಾಗೆ ಬೆಟ್ಟ ಇರುತ್ತೆ, ಮೆಟ್ಲು ಹತ್ಕೊಂಡು ಹೋಗಬೇಕು. ಇದೇ ನೋಡಿ ದೇವರು, ಭೈರವೇಶ್ವರ ಸ್ವಾಮಿ.